ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಬಡವಿಧವೆ. ಈ ಸ್ತ್ರೀಯ ಕುರಿತು ಸುವಾರ್ತೆ ಪುಸ್ತಕ ಮಾರ್ಕ್ 12ನೇ ಅಧ್ಯಾಯ 41ನೇ ವಚನದಿಂದ ನೋಡಬಹುದು. ಪ್ರಿಯರೇ, ಸುವಾರ್ತೆ ಪುಸ್ತಕ ಮಾರ್ಕ್ 12ನೇ ಅಧ್ಯಾಯ 41ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ 1 ದೊಗ್ಗಣೆ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚಾಗಿ ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವಮಾನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಆಮೇಲೆ ಇಲ್ಲಿ ಯೇಸು ಸ್ವಾಮಿಯು ಕಾಣಿಕೆಯ ಪೆಟ್ಟಿಗೆಯ ಎದುರಾಗಿ ಕೂತುಕೊಂಡು ಜನರು ಕಾಣಿಕೆಯನ್ನು ಹಾಕುವುದನ್ನು ಗಮನಿಸುತ್ತಾ ಇದ್ದಾರೆ. ಅನೇಕ ಐಶ್ವರ್ಯವಂತರು ಆ ಕಾಣಿಕೆಯ ಪೆಟ್ಟಿಗೆಗೆ ಬಹಳ ಹಣವನ್ನು ಹಾಕುತ್ತಿದ್ದರು. ಆದರೆ ಒಂದು ಬಡ ವಿಧವೆ ಮಾತ್ರ ಅವಳ ಹತ್ತಿರ ಇರುವ 2 ಕಾಸು ಅದನ್ನೇ ಪೂರ್ತಿಯಾಗಿ ಹಾಕಿಬಿಟ್ಟಳು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಇಲ್ಲಿ ಅನೇಕ ಐಶ್ವರ್ಯವಂತರು ಅವರಿಗೆ ಸಾಕು ಎಂದು ಎಣಿಸಿದ ಮೇಲೆ ತಂದು ದೇವರ ಆಲಯಕ್ಕೆ ಕೊಡುತ್ತಿದ್ದಾರೆ. ಅಂದರೆ ಅವರ ಅಗತ್ಯಗಳನ್ನೆಲ್ಲ ಪೂರೈಸಿಕೊಂಡು ಮಿಕ್ಕಿರೋದನ್ನು ತಂದು ದೇವರ ಆಲಯಕ್ಕೆ ಹಾಕುತ್ತಿದ್ದಾರೆ. ಆದರೆ ಬಡ ವಿಧವೆಯನ್ನು ನೋಡಿರಿ, ಅವಳ ಹತ್ತಿರ ಇರುವುದೇ 2 ಕಾಸು. ಅದು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಆದರೂ ಕೂಡ ಆ ಬಡ ವಿಧವೆ ಅದು ಯಾವುದನ್ನು ಯೋಚಿಸದೆ ಪೂರ್ಣ ಮನಸ್ಸಿನಿಂದ ತನ್ನ ಹತ್ರ ಇರೋದನ್ನೇ ಕೊಟ್ಟು ಬಿಟ್ಟಳು. ಯೇಸು ಸ್ವಾಮಿ ಹೇಳುತ್ತಾರೆ, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದರು. ಅಂದರೆ ಆ ಬಡ ವಿಧವೆ ತನ್ನ ಜೀವನಕ್ಕೆ ಆಧಾರವಾಗಿರುವುದನ್ನೇ ಆಲಯಕ್ಕೆ ಕೊಟ್ಟಳು. ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದರೆ ಯೋಚಿಸಬೇಕು ಪ್ರಿಯರೇ. 2 ಕಾಸು ಬಿಟ್ಟರೆ ಬೇರೆ ಏನು ಆಧಾರನೇ ಇಲ್ಲ ಅವಳ ಹತ್ತಿರ ಎಂದು. ಆಮೇಲೆ ದೇವರ ಮಕ್ಕಳೇ, ದೇವರ ಆಲಯಕ್ಕೆ ನಾವು ಕಾಣಿಕೆಗಳನ್ನು ಕೊಡುವಾಗ ಯೋಚಿಸದೆ ಪೂರ್ಣ ಮನಸ್ಸಿನಿಂದ ಕೊಡಬೇಕು. ಸ್ವಲ್ಪನೇ ಇದೆಯಲ್ಲ, ಇದನ್ನು ನಾನು ಆಲಯಕ್ಕೆ ಕಾಣಿಕೆಯಾಗಿ ಕೊಟ್ಟುಬಿಟ್ರೆ ಮುಂದೆ ಏನು ಎಂದು ಎಷ್ಟೋ ಸಾರಿ ಕಾಣಿಕೆಗಳನ್ನು ಹಾಕುವುದಿಲ್ಲ. ಬಡ ವಿಧವೆಯನ್ನು ನೋಡಿರಿ, ಮುಂದೆ ಏನು 2 ಕಾಸು ಇದೆಯಲ್ಲ ಎಂದು ಯೋಚಿಸಿಲ್ಲ, ಪೂರ್ಣ ಮನಸ್ಸಿನಿಂದ ಕೊಟ್ಟಳು. ಉದಾಹರಣೆಯಾಗಿ ನೋಡೋದಾದರೆ ಕಾಯಿನ ಮತ್ತು ಹೇಬೆಲನನ್ನು ನಾವು ನೋಡುವುದಾದರೆ, ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ಮಾತ್ರ ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಆದರೆ ಹೇಬೆಲನು ಹಾಗೆ ಮಾಡಲಿಲ್ಲ. ತನ್ನ ಕುರಿಗಳ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ದೇವರಿಗೆ ಕೊಟ್ಟನು. ಇಲ್ಲಿ ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಹೇಬೆಲನ ಅವನ ಕಾಣಿಕೆಯನ್ನು ದೇವರು ಮೆಚ್ಚಿಕೊಂಡರು. ಪ್ರಿಯರೇ, ಕಾಣಿಕೆಗಳನ್ನು ದೇವರ ಆಲಯಕ್ಕೆ ಕೊಡುವಾಗ ಸ್ವಲ್ಪ ಎತ್ತಿಟ್ಟುಕೊಂಡು ನಮಗೆ ಸಾಕಾಗಿದ್ದ ಮೇಲೆ ಮಿಕ್ಕಿರೋದನ್ನು ತಂದು ಆಲಯಕ್ಕೆ ಹಾಕಬಾರದು. ಪೂರ್ಣ ಮನಸ್ಸಿನಿಂದ ನಮಗೆ ಇರುವುದರಲ್ಲೇ ಸಂಪೂರ್ಣ ಮನಸ್ಸಿನಿಂದ ಮೊದಲು ದೇವರಿಗೆ ಸಮರ್ಪಿಸಬೇಕು. ನೋಡಿ ಪ್ರಿಯರೇ, ದೇವರು ಎಷ್ಟು ಜನರನ್ನು ತುಂಬಾ ಆಶೀರ್ವಾದವಾಗಿ ಇಟ್ಟಿರುತ್ತಾರೆ, ಐಶ್ವರ್ಯವಂತರಾಗಿಯೂ ಇಟ್ಟಿರುತ್ತಾರೆ. ಆದರೂ ಅವರಿಗೆ ತೃಪ್ತಿ ಅನ್ನುವುದೇ ಇರುವುದಿಲ್ಲ. ಬಡವರನ್ನು ದೀನರನ್ನು ನೋಡಿದರೆ ಸಹ ಅವರಿಗೆ ಸಹಾಯ ಮಾಡುವುದಕ್ಕೆ ಕೂಡ ಮನಸ್ಸು ಮಾಡುವುದಿಲ್ಲ. ಅವರಿಗೆ ಸಾಕು ಎಂದು ಅಂದುಕೊಂಡಾಗ ಮಾತ್ರ ಕಾಣಿಕೆಗಳನ್ನು ಕೊಡುತ್ತಾರೆ. ಇನ್ನು ಕೆಲವರು ಅವರ ಹೆಸರು ಪ್ರಖ್ಯಾತಿಗೆ ಬರಬೇಕು, ಎಲ್ಲರೂ ಅವರನ್ನು ನೋಡಿ ಹೊಗಳಬೇಕು, ಅವರನ್ನು ಅವರು ತೋರಿಸಿಕೊಳ್ಳಬೇಕು ಎಂದು ಕಾಣಿಕೆಗಳನ್ನು ಕೊಡುತ್ತಾರೆ. ಅವರನ್ನೇ ಹೊಗಳಬೇಕು ಎಂದು ಕಾಣಿಕೆಗಳನ್ನ ಕೊಡ್ತಾರೆ. ಆದರೆ ಬಡ ವಿಧವೆಯನ್ನು ನೋಡಿರಿ, 2 ಕಾಸು ಇದ್ದಿದ್ದು ಅದನ್ನೇ ಕೊಟ್ಟು ಬಿಟ್ಟಳು. ಮುಂದೆ ಏನು ಎಂದು ಯೋಚಿಸಿಲ್ಲ. ಬಹುಶಃ ನಂತರ ದೇವರು ಅವಳನ್ನು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿರಬಹುದು ಎಂದು ನಾನು ನೆನೆಸುತ್ತೇನೆ. ಆದರೆ ವಾಕ್ಯಗಳು ಇಲ್ಲ ಅಷ್ಟೆ. ಪ್ರಿಯರೇ, ನಾವು ಸಹ ಈ ದಿನದಲ್ಲಿ ದೇವರ ಆಲಯಕ್ಕೆ ಪೂರ್ಣ ಮನಸ್ಸಿನಿಂದ ಕಾಣಿಕೆಗಳನ್ನು, ದಶಮಾಂಶವನ್ನು ಸಮರ್ಪಿಸಬೇಕು. ಕಾಯಿನನ ಹಾಗೆ ಸ್ವಲ್ಪ ಎತ್ತಿಟ್ಟುಕೊಂಡು ಮಿಕ್ಕದನ್ನು ಹಾಕಬಾರದು. ಹೇಬೆಲನ ಹಾಗೆ ಮತ್ತು ಬಡ ವಿಧವೆಯ ಹಾಗೆ ಸಂಪೂರ್ಣ ಮನಸ್ಸಿನಿಂದ ದೇವರಿಗೆ ಮೆಚ್ಚುಗೆಯಾಗುವ ರೀತಿ ಕೊಡಬೇಕು ಪ್ರಿಯರೇ. ಆಗ ದೇವರು ನಮ್ಮ ಕುಟುಂಬಗಳನ್ನ ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾರೆ.
ನಾವು ಊಹೆ ಕೂಡ ಮಾಡುವುದಕ್ಕೆ ಆಗುವುದಿಲ್ಲ. ಅಷ್ಟು ಉನ್ನತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನಮ್ಮನ್ನು ದೇವರು ಆಶೀರ್ವಾದ ನಿಧಿಯಾಗಿ ನಮ್ಮನ್ನು ಮಾರ್ಪಡಿಸುತ್ತಾರೆ ಪ್ರಿಯರೇ. ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಒಂದೊಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಬಡ ವಿಧವೆಯ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ. ಅಪ್ಪ, ತನ್ನ ಹತ್ರ ಇರೋಂಥ 2 ಕಾಸನ್ನೇ, ಅಂದರೆ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಕರ್ತನೆ. ಜೀವನಕ್ಕೆ ಆಧಾರವಾಗಿರುವುದನ್ನೇ ಕೊಟ್ಟಳು ಕರ್ತನೆ. ಪೂರ್ಣ ಮನಸ್ಸಿನಿಂದ ಕೊಟ್ಟಳು ಕರ್ತನೆ. ನಾವು ಕೂಡ ಕರ್ತನೆ ಆಲಯಕ್ಕೆ ಬರುವಾಗ ಕರ್ತನೆ ಅಪ್ಪ, ಪೂರ್ಣ ಮನಸ್ಸಿನಿಂದ ಕರ್ತನೆ ಕಾಣಿಕೆಗಳನ್ನು ತಂದು ಸಮರ್ಪಿಸಬೇಕು ಕರ್ತನೆ. ದೇವರೇ, ನಮಗೂ ಅಂತ ಒಂದು ಹೃದಯವನ್ನು ಕೊಡ್ರಿ ಕರ್ತನೆ. ಅಪ್ಪ, ಕಾಯಿನನ ಹಾಗೆ ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಬಚ್ಚಿಟ್ಕೊಂಡು ಮಿಕ್ಕಿರೋದನ್ನು ತಂದು ಸಮರ್ಪಿಸೋ ರೀತಿ ಆಗಬಾರದು ಕರ್ತನೆ. ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಉತ್ತಮವಾಗಿರೋದನ್ನು ನಿಮಗೆ ಸಮರ್ಪಿಸಬೇಕು ಕರ್ತನೆ. ದೇವರೇ, ನಮ್ಮೆಲ್ಲರಿಗೂ ಒಂದು ಒಳ್ಳೆ ಜ್ಞಾನ ತಿಳುವಳಿಕೆನ ಕೊಡ್ರಿ ಕರ್ತನೆ. ಪೂರ್ಣ ಮನಸ್ಸಿನಿಂದ ಸಮರ್ಪಿಸುವಂಥ ಹೃದಯನ ನಮಗೆ ಕೊಡ್ರಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ.